ಒಂದು ಹೊಸಬರ ತಂಡ ರೆಡಿ ಮಾಡಿರುವಂಥ ಸಿನಿಮಾ ವಿದ್ಯಾರ್ಥಿನಿಯರು ಹೊಸ ತಂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಪ್ರಯತ್ನ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದಿವಸ ಆದಮೇಲೆ ಈ ಥರದೊಂದು ಮೂವಿ ಬಂದಿದೆ. ದಯವಿಟ್ಟು ಒಂದು ಮಕ್ಕಳು, ಈಗಿನ ಜನರೇಷನ್ ಮಕ್ಕಳು ಹಾಗೂ ಪೇರೆಂಟ್ಸ್ ಬಂದು ನೋಡಿ. ಒಂದು ಒಳ್ಳೆ ಮೆಸೇಜು. ಡಿಫ್ರೆಂಟ್ ಥೀಮ್, ಆಮೇಲೆ ಲಾಡ್ ಆಫ್ ಮೆಸೇಜಸ್ ಫಾರ್ ದಿ ಎಲ್ಡರ್ಸ್ ಆ್ಯಂಡ್ ದಿ ಯಂಗ್ಸ್ಟರ್ಸ್, ಎಸ್ಪೆಷಲಿ ದ ಸ್ಟೂಡೆಂಟ್ಸ್, ಆಮೇಲಿಂದ ಪೇರೆಂಟ್ಸು, ಆಮೇಲೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಆಮೇಲೆ ಅವರು ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ಮೆಸೇಜ್ ಇದೆ. ಎಲ್ಲರೂ ನೋಡಿದ್ಮೇಲೆ ಕಲ್ತ್ಕೋಬೇಕು ಇದನ್ನು. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಮುಖಗಳಾದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್. ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. Something, it's going to change anta, but at the end though it is damn good. Parents, students, everybody has to sit and watch ಅನ್ನೋ ಥರ ಇದೆ ಮೂವಿ. ತುಂಬ ಇಂಟ್ರೆಸ್ಟಿಂಗ್ ಇದೆ and the climax is very nice, really message oriented. So I request ಎಲ್ಲರನ್ನು. ಭಾಳ ಲೈವ್ಲಿ ಸಿನಿಮಾ, ಸಂದೇಶ ಇದೆ ಒಳ್ಳೆ. ಯುವ ಜನಾಂಗಕ್ಕೆ ಎಂಥ ಒಳ್ಳೆ ಸಂದೇಶ ಇದೆ ಅಂತ ಭಾಳ ಚೆನ್ನಾಗಿತ್ತು. ಭಾಳ ದಿನಗಳಾಗಿತ್ತು ಈ ಥರ ಒಳ್ಳೆ ಸಿನಿಮಾ ನೋಡಿ. ಭಾಳ ಖುಷಿ ಆಯಿತು. 100 ದಿನ ಸಿನಿಮಾ ನಡೀಲಿ ಅಂತ ನಾವು ಹಾರೈಸ್ತೀವಿ. ಚೆನ್ನಾಗಿದೆ ಫಿಲ್ಮು, ಒಳ್ಳೆ ಮೆಸೇಜ್. ಮಕ್ಕಳು ಬಗ್ಗೆ ಒಳ್ಳೆ ಮೆಸೇಜ್ ಕೊಡಿದ್ದಾರೆ. ಚೆನ್ನಾಗಿದೆ ಮೂವಿ. ಚಂದನ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಏನು ಹೇಳ್ತೀವಿ ಸಿನಿಮಾ ಬಗ್ಗೆ? ಇಲ್ಲ, ಇಟ್ಸ್ ಅ ನೈಸ್ ಮೆಸೇಜ್ ಟು ದ ಚಿಲ್ಡ್ರನ್ಸ್, ಟು ದ ಕಮಿಂಗ್ ಅಪ್. ಫಿಲಿಮ್ ಭಾಳ ಚೆನ್ನಾಗಿ ಬರುತ್ತೆ, ಮುಂದೆ ಚೆನ್ನಾಗಿ ಓಡುತ್ತೆ. ಚಂದನ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಎಲ್ಲ ಹೊಸ ಆ್ಯಕ್ಟರ್ಸ್ಗಳು ಮುಂದೆ ಬರಬೇಕು ಅಂತ ನಾನು ಹಾರೈಸ್ತಾ ಇದ್ದೀನಿ. ಮೊದಲನೇ ಬಾರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರು? ಚಂದನ್ ಶೆಟ್ಟಿ ಅವ್ರದ್ದಾ? ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ನಿಜವಾಗ್ಲೂ ಅದ್ಭುತನೇ. ಯಾಕಂದರೆ ಅವ್ರು ನೋಡ್ತಾ ಇದ್ದರೆ ಅಂಬರೀಷ್ ಥರ ನನಗೆ ಫೀಲ್ ಆಗ್ತಾಯಿತ್ತು. ಭಾಳ ಒಳ್ಳೆ ಆ್ಯಕ್ಟಿಂಗ್ ಇದೆ. ಫ್ಯೂಚರ್ ಚೆನ್ನಾಗಿದೆ ಅವರಿಗೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್ ಅಂದ ಮುಂದೆ ಆ್ಯಕ್ಟಿಂಗಲ್ಲೂ ಕೂಡ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳಿದೆ. ಮುಂದೆ ಒಳ್ಳೆ ಫ್ಯೂಚರ್ ಅವ್ರಿಗಿದೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ.